ದಿನಾಂಕ ಮೇ 4, 2025 ರಂದು ಇಪಿಎಸ್ ಪಿಂಚಣಿದಾರರ 88ನೇ ಮಾಸಿಕ ಸಭೆ ಲಾಲ್ಬಾಗ್ ಆವರಣದಲ್ಲಿ ಯಶಸ್ವಿಯಾಗಿ ಜರುಗಿತು. ಸಭೆಯ ಪ್ರಾರಂಭಕ್ಕೂ ಮೊದಲು ಇತ್ತೀಚೆಗೆ ಕಾಶ್ಮೀರದ ಪಹಲ್ಗಂನಲ್ಲಿ ಉಗ್ರರ ಗುಂಡೇಟಿನಿಂದ ಮಡಿದ 26 ಪ್ರವಾಸಿಗರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಸಂಘಟನಾ ಕಾರ್ಯದರ್ಶಿ ಮನೋಹರ್ ರವರು ಎಲ್ಲಾ ಇಪಿಎಸ್ ನಿವೃತ್ತರು ಹಾಗೂ ಮುಖಂಡರಿಗೆ ಸ್ವಾಗತ ಬಯಸುವ ಮೂಲಕ ಸಭೆಯನ್ನು ಪ್ರಾರಂಭಿಸಲಾಯಿತು. ನಿವೃತ್ತರು ದಶಕದಿಂದ ನಡೆಸಿದ ಹೋರಾಟದ ಸಂಪೂರ್ಣ ಚಿತ್ರಣವನ್ನು ಸಂಘದ ಅಧ್ಯಕ್ಷರಾದ ನಂಜುಂಡೇಗೌಡ ಸಭೆಯ ಗಮನಕ್ಕೆ ತಂದು, ನಮ್ಮ ಹೋರಾಟದ ಮುಂದಿನ ಭಾಗವಾಗಿ ಇದೇ ಮೇ ತಿಂಗಳಿನಲ್ಲಿ ನಗರದ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಾದ್ಯಂತ ಇರುವ ಎಲ್ಲಾ ಇಪಿಎಸ್ ನಿವೃತ್ತರನ್ನು ಒಗ್ಗೂಡಿಸಿ ಎಲ್ಲಾ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನಾ ಸಭೆಯನ್ನು ನಡೆಸುವ ಬಗ್ಗೆ ಪ್ರಸ್ತಾಪಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಸುಬ್ಬಣ್ಣ ಮಾತನಾಡಿ, ನಮ್ಮ ಸಂಘರ್ಷ ಮುಗಿಯುವ ಲಕ್ಷಣ ಕಂಡು ಬರುತ್ತಿಲ್ಲ. ಏಕೆಂದರೆ ಇಪಿಎಫ್ಒ ಅಧಿಕಾರಿಗಳು ಪೂರ್ವಗ್ರಹ ಪೀಡಿತರಾಗಿದ್ದು, ನಮಗೆಲ್ಲರಿಗೂ ಅಧಿಕ ಪಿಂಚಣಿಯನ್ನು ನಿರಾಕರಿಸಿ ಹಿಂಬರ ನೀಡಿದ್ದು, ಅಂತಿಮ ಗುರಿ ಮುಟ್ಟುವವರೆಗೆ ಹೋರಾಟ ನಿಲ್ಲದು ಎಂದಿರುತ್ತಾರೆ. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ನಿವೃತ್ತ ನೌಕರರ ಟ್ರಸ್ಟ್ ಅಧ್ಯಕ್ಷರಾದ ಬ್ರಹ್ಮಚಾರಿರವರು ಮಾತನಾಡಿ, ಇಪಿಎಫ್ಒ ಅಧಿಕಾರಿಗಳು ಹಾಗೂ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲು ನಾವೆಲ್ಲರೂ ದೆಹಲಿ ಯಾತ್ರೆ ಕೈಗೊಳ್ಳುವುದು ಒಂದೇ ಮಾರ್ಗ. ರೈತ ಚಳುವಳಿಯ ಮಾದರಿಯಲ್ಲಿ ನಮ್ಮ ಹೋರಾಟವನ್ನು ಮಾಡಿದಲ್ಲಿ ಜಯಶತಸಿದ್ಧ ಎಂದಿರುತ್ತಾರೆ. ರಾಷ್ಟ್ರೀಯ ಸಂಘರ್ಷ ಸಮಿತಿಯ ರಾಜ್ಯ ಖಜಾಂಚಿ ಕುಲಕರ್ಣಿರವರು ತುಂಬಾ ಅದ್ಭುತವಾಗಿ ಮಾತನಾಡಿ, ದೇಶಾದ್ಯಂತ ಇರುವ ಎಲ್ಲಾ 78 ಲಕ್ಷ ಇಪಿಎಸ್ ನಿವೃತ್ತರಿಗೆ ಕನಿಷ್ಠ ಮಾಸಿಕ 7,500 ಅಥವಾ 5,000 ಸಂಕಲನ ಭತ್ಯೆ ನೀಡಿದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದರಿಂದ ಹೆಚ್ಚಿನ ಹೊರೆ ಉಂಟಾಗುವುದಿಲ್ಲ ಎಂದು ಹಾಗೂ ಇದನ್ನು ಭರಿಸುವ ಮಾರ್ಗೋಪಾಯಗಳ ಬಗ್ಗೆ ಇಪಿಎಫ್ಒ ಅಧಿಕಾರಿಗಳಿಗೆ ಸಲಹೆ, ಸೂಚನೆ ನೀಡುತ್ತಾರೆ. ಇಂದಿನ ಸಭೆಗೆ ಅತಿಥಿಯಾಗಿ ಸಾಮಾಜಿಕ ಕಾರ್ಯಕರ್ತರಾದ ಚಂದ್ರೇಗೌಡ ಸ್ವಯಂ ಪ್ರೇರಿತರಾಗಿ ಆಗಮಿಸಿದ್ದು, ಇಪಿಎಸ್ ನಿವೃತ್ತರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ತನಗೆ ಸಂಪೂರ್ಣ ಅರಿವಿದ್ದು, ಈ ಹೋರಾಟದ ಭಾಗವಾಗಿ ತನ್ನನ್ನು ಸಹ ಪರಿಗಣಿಸಬೇಕೆಂದು ಸಭೆಯಲ್ಲಿ ಮನವಿ ಮಾಡಿರುತ್ತಾರೆ. ಸಂಘದ ಪದಾಧಿಕಾರಿಗಳಾದ ನಾಗರಾಜ, ರುಕ್ಮೇಶ್ ಹಾಗೂ ಕೆಎಸ್ಆರ್ಟಿಸಿ ಚಿಕ್ಕಬಳ್ಳಾಪುರ ನಿವೃತ್ತ ನೌಕರರ ಟ್ರಸ್ಟ್ನ ಖಜಾಂಚಿ ರಮೇಶ್ ರವರು ಭಾಗವಹಿಸಿದ್ದು, ಸಭೆಯ ನಿರ್ವಹಣೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಎಲ್ಲರಿಗೂ ನಮಸ್ಕಾರ. ಇಪಿಎಸ್ 95 ಕೆಎಸ್ಆರ್ಟಿಸಿ ಬಿಎಂಟಿಸಿ ನಿವೃತ್ತ ನೌಕರರ ಸಂಘದಿಂದ 88ನೇ ಮಾಸಿಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನ ಎಲ್ಲರಿಗೂ ಆದರದ ಸ್ವಾಗತ. ಈ ದಿನ ಸಭೆಯನ್ನು ಉದ್ದೇಶಿಸಿ ನಮ್ಮ ಅಧ್ಯಕ್ಷರಾದ ನಂಜುಂಡೇಗೌಡರು, ಪ್ರಧಾನ ಕಾರ್ಯದರ್ಶಿಗಳಾದ ಸುಬ್ಬಣ್ಣವರು, ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ಚಿಕ್ಕಬಳ್ಳಾಪುರ ಕ್ಷೇಮಾಭಿವೃದ್ಧಿ ಸಂಘದ ಬ್ರಹ್ಮಚಾರಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತ. ಸ್ನೇಹಿತರೆ, ಈ ದಿನ ಕಳೆದ ತಿಂಗಳು ಪಹಲ್ಗಾಮ್ ಕಾಶ್ಮೀರದಲ್ಲಿ ನಡೆದ ಉಗ್ರಗಾಮಿಗಳ ಅಟ್ಟಹಾಸದಿಂದ ನಾವು 26 ಮಂದಿ ಪ್ರವಾಸಿಗರನ್ನು ಕಳ್ಕೊಂಡಿದ್ವಿ. ಅವರಿಗೆ ಸಂತಾಪ ಸೂಚಿಸಲು ಈಗ ಒಂದು ಸಂತಾಪ ಸಭೆಯನ್ನು ಮಾಡ್ತಾ ಇದ್ವಿ. 1 ನಿಮಿಷ ಮೌನ ಆಚರಣೆ ಮಾಡಬೇಕೆಂದು ಕೇಳ್ಕೊಳ್ತೀನಿ ಎಲ್ರಿಗೂ. ಫ್ರೀಡಂ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮನ ನಡೆಸಬೇಕು ಅಂತೇಳಿ ನಾವು ಇಂದಿನ ಮಾಸಿಕ ಸಭೆಯಲ್ಲೇ ನಿರ್ಧಾರ ಮಾಡಿದ್ದು. ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ, ಯಾಕೆಂದ್ರೆ ಎಲ್ಲ ಇಪಿಎಸ್ 95 ನಿವೃತ್ತರ ನೌಕರರ ಪರವಾಗಿ ಮಾಡ್ತಾ ಇರೋದು. ನಾವು ಇಲ್ಲಿ ಎಲ್ಲ ಸಂಘಟನೆಗಳು ಸೇರಿ ನಾವು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಮೇ ತಿಂಗಳು 31ರೊಳಗಡೆ ಪೊಲೀಸ್ ಅನುಮತಿ ಪಡೆದು ನಾವು ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಷ್ಟ್ರೀಯ ಮುಖ್ಯ ಸಂಯೋಜಕರಾದ ಶ್ರೀ ರಮಾಕಾಂತ್ ನರಗುಂದ್ರವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ನಾವು. ಯಾಕೆಂತಂದ್ರೆ ಈ ಒಂದು ಸಭೆ ಬಗ್ಗೆ ನಾವು ತಿಳಿಸಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಯಾಕೆಂತಂದ್ರೆ ಶ್ರೀ ರಮಾಕಾಂತ್ ನರಗುಂದ್ರವರು ಹಿರಿಯರು, ಹೋರಾಟಗಾರರು. ಯಾಕೆ ಅಂತಂದ್ರೆ ಇವತ್ತು ಕರ್ನಾಟಕದಲ್ಲಿ NAC ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಶ್ರೀ ರಮಾಕಾಂತ್ ನರಗುಂದ್ರವರು ಕಾರಣ ಅಂತಕ್ಕಂಥದ್ದು ಹೇಳಿದ್ರೆ ನಾನು ತಪ್ಪಾಗಲಾರದು. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲ ಇಪಿಎಸ್ ನಿವೃತ್ತರು ಭಾಗವಹಿಸಬೇಕು. ಯಾಕೆ ಅಂತಂದ್ರೆ ಇದು ನಮ್ಮ ಹೋರಾಟ, ಅಂದಿನ ಹೋರಾಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ಅಧಿಕಾರಿಗಳಿಗೆ ತಾಕ್ಬೇಕದು. ಆ ದೃಷ್ಟಿಯಿಂದ ಸ್ನೇಹಿತರೆ, ಒಂದು ಬೃಹತ್ ಕಾರ್ಯಕ್ರಮವನ್ನ ನಾವೆಲ್ಲರೂ ಒಟ್ಟಾಗಿ ಎಲ್ಲ ಕೆಎಸ್ಆರ್ಟಿಸಿ, NAC ಮತ್ತೆ ಎಲ್ಲ ಸಂಘಟನೆಗಳು ಕೂಡ ಒಟ್ಟಾಗಿ ನಾವು ಈ ಒಂದು ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಮಾಹಿತಿಯನ್ನು ಕೂಡ ನಿಮ್ಗೆ ತಿಳಿಸ್ತೇವೆ. ನಮಗೆ ಈ ಒಂದು ಜಾಗ ಹೋರಾಟದ ಒಂದು ತಪೋಭೂಮಿ. ಕಳೆದ 7-8 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ವಿ. 2020ರಲ್ಲಿ ನಮ್ಮ ಸಂಘ ಅಸ್ತಿತ್ವ ಬಂದಾಗಿಂದ ತಾವೆಲ್ಲರೂ ಸಹ ತಮ್ಮೆಲ್ಲರ ಸಹಕಾರದಿಂದ
ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಹೋರಾಟ ನಡೆಸ್ಕೊಂಡ್ ಬರ್ತಾ ಇದ್ವಿ. ಆದ್ರೂ ಯಾಕೋ ಇತ್ತೀಚೆಗೆ ಸ್ವಲ್ಪ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಾರಣ ಹಲವಾರು ಇರಬಹುದು. ಏನು 2020 ಈಚೆಗೆ ನಂತರ ನಿವೃತ್ತಿ ಆದ್ರ ಅವರ ಬೆಂಬಲವನ್ನು ಸಹ ಕಂಡು ಬರ್ತಾ ಇಲ್ಲ. ಏನು ಇಲ್ಲಿಂದ ಬರ್ತಾರೆ ಅವರೇ ಸಹ ಇಲ್ಲಿ ಹಾಜರಾಗ್ತಾ ಇದ್ದಾರೆ. ಇದು ಹೋರಾಟ ನಿರಂತರವಾಗಿರುತ್ತೆ. ಈ ಹೋರಾಟ ಎಂಬ ಸಾಗರದಲ್ಲಿ ನಾವು ಬಹಳ ದೂರ ಬಂದ್ಬಿಟ್ಟಿದೀವಿ. ಹಿಂತಿರುಗಿ ನೋಡಿದಾಗ ಬಹಳ ದೂರ ಬಂದಿದೀವಿ. ನಾವು ಮತ್ತೆ ಹಿಂದಕ್ಕೆ ಹೋಗಕ್ಕಾಗಲ್ಲ. ಏನೇ ಆಗ್ಲಿ ನಾವು ದಡ ಸೇರ್ಬೇಕು. ನಾವು ದಡ ಸೇರ್ಬೇಕಂದ್ರೇನು ನಮ್ಮ ಪ್ರತಿಭಟನೆ, ನಮ್ಮ ಕಾವು ಇನ್ನು ಜಾಸ್ತಿ ಆಗ್ಬೇಕಾಗ್ತದೆ. ನಾವು ಈ ಹಂತದಲ್ಲಿ ನಮ್ಮ ಹೋರಾಟವನ್ನ ನಿಲ್ಸೋ ಪ್ರಮೇಯನೇ ಇಲ್ಲ. ನಾವು ಜಯ ಸಾಧಿಸೋವರೆಗೂ ನಾವು ಹೋರಾಟ ಮಾಡಲೇಬೇಕಾಗಿದೆ. ಮುಖ್ಯವಾಗಿ ಪೆನ್ಷನ್ ನಿಮ್ಮಲ್ಲಿ ನಮ್ಮಲ್ಲಿ ಎಲ್ಲರ ಕಡೆ ಮನಸ್ಸಲ್ಲಿರೋದು ಒಂದೇ, ಪೆನ್ಷನ್ ಯಾವಾಗ ಕೊಡ್ತೀರಾ, ಎಷ್ಟು ಬರುತ್ತೆ? ಹೋರಾಟ ಮಾಡಕ್ಕೆ ನಾವು ರೆಡಿಯಾಗಿದ್ದೀವಿ ಪೆನ್ಷನ್ಗೋಸ್ಕರ. ಪೆನ್ಷನ್ ಯಾವಾಗ ಕೊಡಿಸ್ತೀರಾ? ಇದೇ ಪ್ರತಿಯೊಬ್ಬರ ಮನಸ್ಸಲ್ಲಿ ಇರೋದು ಸ್ನೇಹಿತರೆ. ಈಗ ಹೋರಾಟದಲ್ಲಿ ಸ್ವಲ್ಪ ಜನ ಸೇರೋದ್ರಲ್ಲಿ ಸ್ವಲ್ಪ ಕಡಿಮೆ ಆಗಿರಬಹುದು, ಆದ್ರೆ ಸೇರಿರುವ ನಮ್ಮ ನಿವೃತ್ತ ಸ್ನೇಹಿತರೆಲ್ಲ ಮನಸ್ಸಲ್ಲಿ ಹೋರಾಟದ ಉತ್ಸಾಹದ ಕಿಚ್ಚು ಜಾಸ್ತಿ ಇದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ. ಜನ ಕಡಿಮೆ ಆದ್ರೂ ಉತ್ಸಾಹ ಏನು ಕಡಿಮೆ ಆಗಿಲ್ಲ. ಯಾರ ಮುಖದಲ್ಲೂ ಗೆಲುವಿನ ಒಂದು ಮುಖ ಅವರ ಇಲ್ಲಿ ಎದ್ದು ಕಾಣ್ತಾ ಇದೆ. ಅಂದ್ರೆ ಹೋರಾಟಕ್ಕೆ ನಾವೆಲ್ಲ ಸಿದ್ಧವಾಗಿದ್ದೀವಿ. ಯಾವ ತರ ಹೋರಾಟ ಮಾಡ್ಬೇಕನ್ನೋದು ನಮ್ಮ ನಾಯಕರಿಗೆ ಬಿಟ್ಟಿದ್ದು. ಅದು ಯಾವ ತರ ಹೋರಾಟ ಆದ್ರೂ ಆಗ್ಲಿ, ಅಂದ್ರೆ ಹಿಂಸೆ ಬೇಡ. ಯಾಕಂದ್ರೆ ಹಿಂಸೆಯಿಂದ ಮಾಡುವ ಹೋರಾಟ ನಮ್ಮ ವಯಸ್ಸಲ್ಲ. ಒಂದು ಫಸ್ಟ್ ಆಫ್ ಆಲ್ ಈ ಕೇಂದ್ರ ಸರ್ಕಾರ ಆಗಲಿ ಅಥವಾ PF ಆರ್ಗನೈಸೇಷನ್ ಆಗಲಿ ಯಾತಕ್ಕೆ ಈ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ? ಯಾಕೆ ಅರ್ಥನೇ ಆಗ್ತಾ ಇಲ್ಲ ನಮಗೆ. ಯಾತಕ್ಕೆ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ? ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾನೊಂದು ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಈಗ ನಾನು 2 ಪಾಠ ಮಾಡಿದ್ದೀನಿ. ನಮ್ದು ಮಿನಿಮಮ್ ಬೇಡಿಕೆ ಎಷ್ಟು? ನಮ್ದು 7,500 ಪ್ಲಸ್ ಡಿ ಅದಕ್ಕೆ ಅಟ್ಯಾಚ್ ಆಗಬೇಕು, ಪ್ಲಸ್ ಮೆಡಿಕಲ್ ಬೆನಿಫಿಟ್ ಕೊಡಬೇಕು ಅಂತ ನಮ್ದು 2-3 ಬೇಡಿಕೆಗಳಿದೆ, ಎಲ್ಲರಿಗೂ ತಿಳಿದ ವಿಷಯ. ಅದನ್ನ ನಾನು 2 ಪಾಠ ಮಾಡಿದ್ದೀನಿ. ಒಂದು 7,500 ರೂಪಾಯಿ ಅವರು ನಮಗೆ ಕೊಟ್ರೆ, ಫಾರ್ ಎಕ್ಸಾಂಪಲ್ ಒಂದು ತಿಂಗಳಿಗೆ 5,600 ಕೋಟಿ ಅವ್ರಿಗೆ ಖರ್ಚು ಬರುತ್ತೆ. ಅದನ್ನ ಒಂದು ವರ್ಷಕ್ಕೆ, ಅಂದ್ರೆ ನಾವೆಲ್ಲ ಎಷ್ಟು ಜನ ಇದ್ದೀವಿ? 75 ಲಕ್ಷ ಜನ ಇದ್ದೀವಿ ನಾವು ಪಿಂಚಣಿದಾರರು. ಎಲ್ಲರಿಗೂ ಒಂದು ತಿಂಗಳಿಗೆ ಎಲ್ಲರಿಗೂ ಕೊಟ್ಟರೆ ಒಂದು ತಿಂಗಳಿಗೆ 5,625 ಕೋಟಿ. ಅದೇ ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅವ್ರ ಖರ್ಚು? ಅವ್ರ ಓವರ್ಲೋಡು 67,500 ಕೋಟಿ ಅಂತಕ್ಕಂಥದ್ದು ನೋಡಿ. ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರು ನ್ಯೂನ್ಯತೆಗಳನ್ನು ಬಂದಂತಹ ಸಂದರ್ಭದಲ್ಲಿ ಅವರೇ ಮುಖ್ಯ ರೂವಾರಿಗಳಾಗಿರ್ತಾರೆ. ಆದ್ರೆ ಇದೇನ್ ಗೊತ್ತಾ, ಇತ್ತೀಚಿನ ದಿನಗಳಲ್ಲಿ ಮಗು ಹತ್ರನೇ ತಾಯಿ ಹಾಲು ಕುಡಿಸೋದು. ಇಲ್ಲೇನಂದ್ರೆ ಅಳುವವರ ಸಂಖ್ಯೆ ಕಡಿಮೆ ಆಗಿದೆ. ಯಾಕೆಂದ್ರೆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇವತ್ತು ನೋಡಿ 8 ವರ್ಷಗಳಿಂದ ಸತತ ಹೋರಾಟವನ್ನ ಪದಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನು ಹೆಚ್ಚಿನ ನೋಡಿ, ಒಬ್ರು ಇನ್ನು 10 ಜನ ಕೇಳಿ ನೀವು ಪೆನ್ಷನ್ದಾರರು ಬನ್ನಿ, ಒಗ್ಗಟ್ಟೆ ನಮ್ಮ ಬಲ, ಒಗ್ಗಟ್ಟಿನಿಂದ ನಾವು ಎಲ್ಲವನ್ನ ಪಡಿಬಹುದು ಅಂತ ಹೇಳಿ ಇವತ್ತಿನ ದಿವಸ ನೋಡಿ, ಇವತ್ತು ಜನಪ್ರತಿನಿಧಿಗಳಿರ್ಬೋದು, ಅವರಿಗೆ ಬೇಕಾದಂತ ವೇತನಗಳಿರ್ಬೋದು, ಪೆನ್ಷನ್ಗಳಿರ್ಬೋದು, ಅವರೇ ಹೆಚ್ಚಿಗೆ ಮಾಡ್ಕೋತಾರೆ. ಆದ್ರೆ ಇಲ್ಲಿ 16 ವರ್ಷಗಳ ಕಾಲ ಬೆವರು ರಕ್ತವನ್ನ ಸುರಿಸಿ ಕೆಲಸ ಮಾಡಿ ಇವತ್ತು ಬೆವರಿನ ಫಲವನ್ನ ಕೇಳ್ತಕ್ಕಂತ ಸಂದರ್ಭದಲ್ಲಿ ಇನ್ನೂ ಕೂಡ ಜನಪ್ರತಿನಿಧಿಗಳು ಸ್ಪಂದಿಸಿ ಈ ಒಂದು ಬೇಡಿಕೆಯನ್ನ ಈಡೇರಿಸಿಲ್ಲ.